ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯವನ್ನು ಅವಲೋಕಿಸುವಂಥದ್ದು. ಮೇಷರಾಶಿಗೆ ಈ ತಿಂಗಳ ವಾಕ್ಯವಾಗಿ ಕುಜನಿಂದ ಭೂಗ್ರಹ ಲಾಭಯೋಗ, ಆದರೆ ಕಲಹವಾಗುವಾದ ಖರ್ಚು ಹೆಚ್ಚಳ ಎಂಬಂತಹ ಒಂದು ವಾಕ್ಯ ಅನ್ವಯ ಆಗಿದೆ. ನವಗ್ರಹಗಳ ವ್ಯವಸ್ಥೆಯಲ್ಲಿ ಈ ತಿಂಗಳಲ್ಲಿ ನಿಮಗೆ ಕೆಲವೊಂದು ಗ್ರಹಗಳ ವೈರುಧ್ಯ ಬಹಳವಾಗಿ ಕಾಡುತ್ತೆ. ನಿಮ್ಮ ರಾಶಿಯಾಧಿಪತಿಯಾದ ಮಂಗಳ ಮತ್ತು ರಾಹು ಹಾಗೂ ಕೆಲವೊಮ್ಮೆ ಚಂದ್ರ, ಈ ಮೂರೇ ಗ್ರಹಗಳು ನಿಮಗೆ ಹೆಚ್ಚು ಆಧಾರವಾಗಿರ್ತವೆ. ಉಳಿದ 6 ಗ್ರಹಗಳು ನಿಮಗೆ ವಿರುದ್ಧವಾದ ಪ್ರಭಾವವನ್ನು ಬೀರುವಂಥ ಕಾರಣ ಈ ತಿಂಗಳಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ, ಸಾಕಷ್ಟು ನೀವು ನಿಮ್ಮ ಮಧ್ಯೆ ಯೋಜನೆಗಳನ್ನು ರೂಪಿಸ್ಕೊಳ್ಬೇಕು. ಜೊತೆಗೆ ಯಾವುದೇ ರೀತಿಯ ಆತುರದ ನಿರ್ಧಾರ, ಯಾವುದೇ ರೀತಿಯ ಈ ವಿಶ್ವಾಸ ದ್ರೋಹ, ನಂಬಿಕೆ ದ್ರೋಹ ಮುಂತಾದವುಗಳಾಗ್ಬೋದು. ಹಾಗಾಗಿ ತನು ಮನ ಧನದ ಒಂದು ಕಾಳಜಿಯನ್ನು ಖಂಡಿತವಾಗಿ ಮೇಷರಾಶಿಯರು ಅನ್ವಯಿಸಬೇಕು. ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನ ಅಂದರೆ ಇದು ಎಲ್ಲ ರಾಶಿಗೂ ಎಲ್ಲ ಕಾಲಕ್ಕೂ ಅನ್ವಯ ಆಗುವಂಥ ಒಂದು ಶ್ಲೋಕ. ಅಂದರೆ ಎಲ್ಲರೂ ತಮ್ಮ ತಮ್ಮ ಒಂದು ಶರೀರ ಎಂಬಂತಹ ಉಪಕರಣವನ್ನು ಆರೋಗ್ಯ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳೋದು ಮೊದಲ ಆದ್ಯತೆ. ಎಲ್ಲ ಧರ್ಮಕ್ಕಿಂತಲೂ ಮೊದಲ ಆದ್ಯತೆ ಅದು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಆರೋಗ್ಯದ ಆದ್ಯತೆ ಮುಖ್ಯವಾಗಿ ಬೇಕು. ಅಲ್ಲಿ ನವಗ್ರಹಗಳಲ್ಲಿ ನಿಮಗೆ 6 ಗ್ರಹಗಳು ವೈರುಧ್ಯ ಅಂತ ಹೇಳಿದ್ರು. ಮೊದಲನೇದಾಗಿ ಸೂರ್ಯನಿಂದ ಗಮನಿಸಿದಾಗ ಸೂರ್ಯ ಭಗವಂತರು ನಿಮಗೆ ಅಲ್ಲಿ ಆರಂಭದಲ್ಲಿ ಕಟಕ ರಾಶಿಯಲ್ಲಿದ್ದಾಗ ಚತುರ್ಥಸ್ಥರಾಗಿಯೂ, ಆ ಬಳಿಕ ಅಲ್ಲಿ 17ರಿಂದ ಅವರು ಸಿಂಹರಾಶಿಗೆ ಪ್ರವೇಶ ಮಾಡಿದರೆ ಆವಾಗ ನಿಮಗೆ ಪಂಚಮಸ್ಥರಾಗಿಯೂ ಇರುವ ಕಾರಣ ಅದರಿಂದ ನಿಮಗೆ ಮನಸ್ಸಿಗೆ ಆಘಾತ ಆಗುವಂಥ ಘಟನೆ, ಕಿರಿಯರಲ್ಲಿ ಕಲಹ, ಕಿರಿಯರಿಂದ ವಾಗ್ವಾದ, ನಿಮ್ಮದೇ ಸ್ವಂತ ಮಕ್ಕಳು ನಿಮಗೆ ವೈರುಧ್ಯವನ್ನು ಮಾಡುವಂಥದ್ದು, ಅಥವಾ ನಿಮ್ಮ ಒಂದು ಜೂನಿಯರ್ ಕಲೀಗ್ಸ್ ಇರ್ಬೋದು, ಅಥವಾ ನಿಮಗಿಂತ ಕಿರಿಯ ವಯಸ್ಸಿನ ಸಹೋದ್ಯೋಗಿಗಳು ಇರ್ಬೋದು, ಅವರು ನಿಮಗೆ ಏನು ಅಪ್ರಿಯವಾದ ಘಟನೆಗಳನ್ನು ಮಾಡುವಂಥದ್ದು, ನಿಮ್ಮ ವಿರುದ್ಧ ಆರೋಪ ಅಪಚಾರಗಳನ್ನು ಮಾಡುವಂಥದ್ದು, ಜೊತೆಗೆ ನಿಮಗೆ ಏನಾದರೂ ತೊಂದರೆ ಕೊಡುವಂತಹ ಕೆಲವು ಕಿರುಕುಳದ ಘಟನೆಗಳು ಸಹ ಆಗ್ಬೋದಾಗಿದೆ. ಅದೇ ರೀತಿ ಮನಸ್ಸಿಗೆ ಮನೆಯಲ್ಲಿ ಸಹ ಕೆಲವೊಮ್ಮೆ ಆಘಾತವಾಗುವಂಥ ಘಟನೆಗಳು, ಕೌಟುಂಬಿಕ ವ್ಯವಹಾರದಲ್ಲೆಲ್ಲ ಏರುಪೇರಾಗುವಂಥ ಘಟನೆ ಈ ಸೂರ್ಯ ಭಗವಂತರಿಂದ ಕಟಕ ಮತ್ತು ಸಿಂಹದಲ್ಲಿ ಇರುವಂಥ ಕಾರಣ ಸುಖನಾಶ ಆಗುವಂಥದ್ದು, ಚಿಂತೆಗಳು ಹೆಚ್ಚಳ ಆಗುವಂಥದ್ದೆಲ್ಲ ಸಾಧ್ಯತೆ ಸೂರ್ಯ ಭಗವಂತರಿಂದ ಬರುತ್ತೆ. ಇನ್ನು ಸೂರ್ಯನ ಬಳಿಕ ನಾವು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ ನಿಮ್ಮ ರಾಶಿಯಾಧಿಪತಿ ಆಗಿದ್ದು ಈ ಬಾರಿ ಮಂಗಳನ ಒಂದು ಆಶೀರ್ವಾದ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಅಥವಾ ಒಂದು ಆಶಾದಾಯಕವಾದ ಒಂದು ವಿಚಾರ. ಯಾಕಂದರೆ ಮಂಗಳನು ಅಲ್ಲಿ ಆಶಾದಾಯಕನಾಗಿದ್ದು ಆತನು ತೃತೀಯದಲ್ಲಿ ಇರುವಂಥ ಕಾರಣ ಅನೇಕ ಲಾಭಗಳಿಗೆ ಕಾರಣ ಆಗ್ತಾನೆ. ಅದು ನಿಮ್ಮ ರಾಶಿಯಾಧಿಪತಿ ಆಗಿರೋ ಕಾರಣ ಕೇವಲ ವರ್ಷದಲ್ಲಿ ಕೇವಲ 3 ಬಾರಿ ಅಷ್ಟೇ ಒಂದು ರಾಶಿಗೆ ಮಂಗಳನ ಆಶೀರ್ವಾದ ಸಿಗುವಂಥದ್ದು. ಅಪರೂಪಕ್ಕೆ ಮಂಗಳನ ಆಶೀರ್ವಾದ ಈಗ ನಿಮಗೆ ಬಂದಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳೋದು ಇದು ಯಾವುದಕ್ಕೆ ಸಹಾಯ ಆಗುತ್ತೆ ಅಂದರೆ ವಿಶೇಷವಾಗಿ ನಿಮ್ಮ ಹಣಕಾಸು ವ್ಯವಸ್ಥೆಗೆ, ಲಾಭದ ಆದಾಯಕ್ಕೆ, ಭೂಮಿಯ ವ್ಯವಹಾರ, ಮನೆ ಕಟ್ಟುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ಅಥವಾ ಮನೆಗೆ ಸಂಬಂಧಿತ ದಾಖಲೆ ಪತ್ರ, ಅಥವಾ ಸರ್ಕಾರದ ಯಾವುದಾದ್ರೂ ಯೋಜನೆಗಳಿಂದ ಸರ್ಕಾರದ ದಾಖಲೆ ಪತ್ರಗಳು ನಿಮಗೆ ಕೈಗೆ ಸೇರಬೇಕು, ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು, ಕೇಸುಗಳು ಇತ್ಯರ್ಥ ಆಗಲಿಕ್ಕೆ, ಅಥವಾ ದಾಯಾದಿಗಳಲ್ಲಿ ಅಥವಾ ಕೌಟುಂಬಿಕವಾಗಿ ಆಸ್ತಿ ಸಂಬಂಧಿತವಾದ ಏನಾದರೂ ವಿವಾದಗಳು, ಕೇಸುಗಳಿದ್ರೆ ಬಗೆಹರಿಸಿಕೊಳ್ಳಲಿಕ್ಕೆ, ರಾಜಿ ಪಂಚಾಯಿತಿ ಮಾಡ್ಕೊಳ್ಳಿ, ಇವೆಲ್ಲಗೆಲ್ಲ ಮಂಗಳ ನಿಮಗೆ ಸಹಾಯ ಮಾಡ್ತಾನೆ. ಹಾಗಾಗಿ ಈ ಮಂಗಳನಿಂದ ನಿಮಗೆ ಆಕಸ್ಮಿಕ ಲಾಭ ಇದೆ, ಭೂಮಿ ಸಂಬಂಧಿತವಾದ ವ್ಯವಹಾರಗಳಲ್ಲಿ ಜಯ ಇದೆ, ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗ್ಬೋದಾಗಿದೆ. ಇದೊಂದು ನಿಮಗೆ ಆಶಾದಾಯಕವಾದ ಮಂಗಳ ನಿಮ್ಮ ರಾಶಿಯಾಧಿಪತಿ ಆಶೀರ್ವಾದ ನಿಮಗೆ ಈ ತಿಂಗಳಲ್ಲಿ ಸಿಗಲಿದೆ. ಆ ಬಳಿಕ ಮಂಗಳನ ಬಳಿಕ ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ಆರಂಭದಲ್ಲಿ ಕೆಲವು ದಿನಗಳವರೆಗೂ ಮಿಶ್ರ ಫಲದಾಯಕನು, ಮಧ್ಯದಲ್ಲಿ ಸ್ವಲ್ಪ ದಿನ ಉತ್ತಮ ಫಲದಾಯಕನು ಆಗಿದ್ದಾನೆ. ಅಂದರೆ 5ರಿಂದ 22ರವರೆಗೆ ಸುಮಾರು ಈ ಆಗಸ್ಟ್ 5ರಿಂದ 22ರವರೆಗೆ ನಿಮಗೆ ಸ್ವಲ್ಪ ಆಶಾದಾಯಕವಾಗಿದ್ದಾನೆ. ಹಾಗಾಗಿ ಈ ಆಗಸ್ಟ್ ತಿಂಗಳಲ್ಲಿ ಮಧ್ಯಭಾಗ ಸ್ವಲ್ಪ ನಿಮಗೆ ಬುಧನ ಆಶೀರ್ವಾದದಿಂದ ವ್ಯಾಪಾರ, ಉದ್ಯಮ ಅಥವಾ ಚಟುವಟಿಕೆಗಳಿಗೆ, ಅಥವಾ ಏನಾದ್ರು ಹಣಕಾಸು ವಿಚಾರಕ್ಕೆ, ಕೌಟುಂಬಿಕ ವಿಚಾರಕ್ಕೆ ಬುಧನ ಕೃಪೆ ಮಧ್ಯದಲ್ಲಿ ಸ್ವಲ್ಪ ಕಾಲ ಇರುತ್ತೆ. ಇನ್ನು ಗುರುಬಲ ನಿಮಗೆ ಮೊದಲೇ ಗೊತ್ತಿರುವಂತೆ ಅರ್ಧಾಷ್ಟಮದಲ್ಲಿ ಗುರು ನಿಮಗೆ ಅನೇಕ ರೀತಿಯ ತೊಂದರೆಗಳಿಗೆ, ಪೀಡೆಗಳಿಗೆ ಕಾರಣ ಆಗೋದು. ಗುರುಬಲ ನಿಮಗೆ ಇರೋದಿಲ್ಲ. ಹಾಗಾಗಿ ಅಲ್ಲಿ ಅನೇಕ ರೀತಿಯ ಅವಮಾನಕರ ಘಟನೆಗಳು, ಬಂಧು ಮಿತ್ರರಲ್ಲಿ ವೈರತ್ವಗಳು, ಅಥವಾ ಬಂಧು ಮಿತ್ರರು ನಿಮ್ಮ ವಿರುದ್ಧವಾಗಿ ಮಾತಾಡೋದಾಗಲಿ, ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ನಿಮಗೆ ಅವಮಾನ ಮಾಡೋದಾಗಲಿ, ಅಥವಾ ನಿಮ್ಮ ಯಾವುದಾದ್ರು ಹಿಂದಿನ ಯಾವುದಾದ್ರು ತಪ್ಪುಗಳನ್ನು ಕೆಣಕಿಕೊಂಡು ಅದನ್ನು ನೀವು ಪ್ರಚುರಪಡಿಸೋದಾಗಲಿ, ಇದಕ್ಕೆ ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾದಲ್ಲಿ ಸಹ ನಿಮಗೆ ಏನಾದರೂ ಅವಮಾನಕರಂಥ ಘಟನೆಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ.
ಹಾಗಾಗಿ ಅಲ್ಲಿ ಮಾತು ನಡವಳಿಕೆ ಬಾಂಧವ್ಯದಲ್ಲಿ ಈ ತಿಂಗಳಲ್ಲಿ ಖಂಡಿತ ಎಚ್ಚರಿಕೆ ವಹಿಸಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳನ್ನು ರಿಪೇರಿ ಮಾಡುವಂಥ ಸಾಹಸಕ್ಕೆಲ್ಲ ಕೈ ಹಾಕುವಂಥದ್ದೆಲ್ಲ ಒಳ್ಳೆಯದಲ್ಲ, ಅಥವಾ ಯಾರದೋ ಮಾತು ನಂಬಿ ಏನೋ ಮಾಡಲಿಕ್ಕೆ ಹೋಗುವಂಥದ್ದೆಲ್ಲ ಒಳ್ಳೆಯದಲ್ಲ. ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿದ್ದಾನೆ. ಅಂದರೆ ಅಲ್ಲಿ ಹಣದ ಮೂಲ ಶುಕ್ರ ಅಂತ ಹೇಳಿ, ಹಣ, ಸುಖ, ಭೋಗ ಇತ್ಯಾದಿಗಳು ಶುಕ್ರಕಾರಕ. ಅವನು ನಿಮಗೆ ಈ ತಿಂಗಳ ಪೂರ್ತಿ ಷಷ್ಠದಲ್ಲಿ 6ನೇ ಸ್ಥಾನದಲ್ಲಿ ವಿರುದ್ಧವಾಗಿರ್ತಾನೆ. ಯಾಕಂದರೆ ಅಲ್ಲಿ 6, 7 ಮತ್ತು 10ರ ಸ್ಥಾನದಿಂದ ಶುಕ್ರನು ಯಾವಾಗಲೂ ವಿರುದ್ಧ ಫಲನೂ ಕೊಡ್ತಾನೆ. ಹಾಗೆ ನಿಮಗೆ ಈಗ ಅಲ್ಲಿ 6ರ ಸ್ಥಾನದಲ್ಲಿ ಶುಕ್ರನು ವಿರುದ್ಧವಾದ ಫಲನೂ ಕೊಡೋ ಕಾರಣ ಅನೇಕ ರೀತಿಯ ಅನಪೇಕ್ಷಿತ ಖರ್ಚುಗಳು, ಅನಿರೀಕ್ಷಿತ ಖರ್ಚುಗಳು ಬರುವುದು. ಅನಪೇಕ್ಷಿತ ಅಂದರೆ ಈ ಆರೋಗ್ಯಕ್ಕೆ, ಆಸ್ಪತ್ರೆಗೆ, ಔಷಧಕ್ಕೆ, ಅಥವಾ ಕೋರ್ಟ್ ಕಚೇರಿಗೆ, ಕೇಸ್ಗಳಿಗೆ, ಅಥವಾ ಇಂಥ ಏನಾದರೂ ರಿಪೇರಿ ಅಂತಹ ಖರ್ಚುಗಳು, ಇದನ್ನು ಯಾರು ಇಷ್ಟಪಡೋದಿಲ್ಲ ಇಂಥ ವಿಚಾರಗಳನ್ನು. ಅಂಥ ಅನಿಷ್ಟವಾದ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಬರುವಂಥದ್ದು. ಜೊತೆಗೆ ಯಾರದೋ ನಿಮಗೆ ನಿಮ್ಮ ಮೋಸದ ವಂಚನೆಯ ಜಾಲಕ್ಕೆ ನೀವು ಸಿಲುಕಿಕೊಂಡು ಹಣ ಕಳೆದುಕೊಳ್ಳೋದು. ಈಗ ಆನ್ಲೈನಲ್ಲಿ ಬಹಳಷ್ಟು ದಾರಿಗಳಿರ್ತವೆ, ಅದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಶುಕ್ರ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿದ್ದಾನೆ. ಅಲ್ಲಿ ಹಣಕಾಸಿನ ಅಪವ್ಯಯಕ್ಕೆ, ದುರ್ವ್ಯಯಕ್ಕೆ ಅಥವಾ ಅನಿರೀಕ್ಷಿತ ಖರ್ಚುಗಳಿಗೆ ಆತನು ಕಾರಕನಾಗ್ಬೋದು. ಏನು ಶನಿ ಮಹಾರಾಜರು ನಿಮಗೆ ಗೊತ್ತಿರುವಂಥ ಸಾಡೆ ಸಾತಿಯ ಪರ್ವದಲ್ಲಿ ನೀವು ಇದ್ದೀರಾ. ಅಲ್ಲಿ ದ್ವಾದಶದಲ್ಲಿ ಅಂದರೆ ನಿಮಗೆ ನಷ್ಟದಲ್ಲಿ ಇರುವಂಥ ಶನಿ ಮಹಾರಾಜರ ಒಂದು ಪ್ರಭಾವ ನಿಮಗೆ ಅನೇಕ ರೀತಿಯ ಕಷ್ಟ ನಷ್ಟಗಳಿಗೆ, ಅನೇಕ ರೀತಿಯ ಒಂದು ಏರುಪೇರುಗಳಿಗೆ ಕಾರಣ ಆಗ್ಬೋದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಕೈಗೊಳ್ಳಬೇಕಾದ್ರೆ ಅದರಲ್ಲಿ ನಿಮಗೆ ಏನಾದರೂ ವಿಳಂಬಗಳು, ಅಡೆತಡೆಗಳು, ಅವಮಾನಕರವಾದ ವಿಚಾರಗಳೆಲ್ಲ ನಿಮಗೆ ಬರ್ಬೋದಾಗಿದೆ. ಹಾಗಾಗಿ ಶನಿ ಮಹಾರಾಜರು ನಿಮಗೆ ವಿರುದ್ಧವಾಗಿದ್ದಾರೆ. ಇನ್ನು ರಾಹುವಿನ ವಿಚಾರ ಗಮನಿಸಿದಾಗ ರಾಹು ಸಹ ನಿಮಗೆ ಸ್ವಲ್ಪ ಮಟ್ಟಿಗೆ ಸಹಾಯಕನಾಗಿದ್ದಾನೆ. ಆಗಲೇ ಹೇಳಿದಂತೆ ನಿಮಗೆ ಕುಜ, ರಾಹು ಮತ್ತು ಸ್ವಲ್ಪ ಕಾಲ ಬುಧ ಮತ್ತು ಚಂದ್ರ, 5 ಗ್ರಹಗಳಿಂದ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲ. ಇಲ್ಲಿ ರಾಹುವಿನ ಆಶೀರ್ವಾದ ಇರುವ ಕಾರಣ ಕೆಲವೊಂದು ವಿಚಾರಗಳು ನಿಮಗೆ ಪ್ಲಸ್ ಪಾಯಿಂಟ್ ಅಂದರೆ ಲಾಭದಾಯಕ ಆಗುವಂಥ ವಿಚಾರಗಳು. ಜೊತೆಗೆ ಈ ತಿಂಗಳ ಒಂದು 28ಕ್ಕೆ ಆಗುವಂಥ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ಇದ್ದು, ಆ ಚಂದ್ರಗ್ರಹಣದಿಂದಲೂ ನಿಮಗೆ ಸ್ವಲ್ಪ ಮಟ್ಟಿಗೆ ಉತ್ತಮ ಆಗ್ಬೋದು. 12ಕ್ಕೆ ಸೂರ್ಯಗ್ರಹಣ ಆಗುತ್ತೆ, ನಮ್ಮ ದೇಶದಲ್ಲಿ ಕಾಣಿಸ್ತಿಲ್ಲ. ಈ ಆಗಸ್ಟ್ 28ಕ್ಕೆ ಚಂದ್ರಗ್ರಹಣ ಆಗುತ್ತೆ, ಅದು ನಮ್ಮ ದೇಶದಲ್ಲಿ ಕಾಣುತ್ತೆ. 2 ಗ್ರಹಣಗಳು ನಮ್ಮ ದೇಶದಲ್ಲಿ ಕಾಣಿಸದೇ ಇರೋದು ಕಾರಣ ಯಾವುದೇ ರೀತಿಯ ಆಚರಣೆ ಇಲ್ಲ. ಆದರೆ ಅದರ ಒಂದು ಪಾರ್ಶ್ವ ಪರಿಣಾಮ, ಸೈಡ್ ಎಫೆಕ್ಟ್ ಅಂತ ಹೇಳ್ತೀವಿ, ಆ ಗ್ರಹಣದ ಒಂದು ಸೈಡ್ ಎಫೆಕ್ಟ್ಗಳು ಎಲ್ಲ ರಾಶಿಗಳ ಮೇಲೆ ಸ್ವಲ್ಪ ಕಾಲ ಇದ್ದೇ ಇರುತ್ತೆ. ಅಂದರೆ ಸುಮಾರು 45 ದಿನಗಳವರೆಗೂ ಇರುವಂಥದ್ದು. ಹಾಗಾಗಿ ಅಲ್ಲಿ ಆಗುವಂಥ 12ರ ಗ್ರಹಣದಿಂದ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮ ಇದೆ, ಕಷ್ಟ, ನಷ್ಟ, ಅಶಾಂತಿ, ಕಲಹ ಎಲ್ಲ ಆಗುವಂಥದ್ದು. ಆದರೆ ನಿಮಗೆ ಆಗುವಂಥ ಚಂದ್ರಗ್ರಹಣ 28ಕ್ಕೆ ಆಗುವಂಥ ಚಂದ್ರಗ್ರಹಣದಿಂದ ನಿಮಗೆ ಸ್ವಲ್ಪ ಉತ್ತಮ ಫಲಗಳು ಆಗುವಂಥದ್ದು ಇರುತ್ತೆ. ಇನ್ನು ಕೇತು ಸಹ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ. ಕೇತು ವೈರುಧ್ಯ ನಿಮಗೆ ತಿಂಗಳ ಪೂರ್ತಿ ಅನುಸರಿಸುವ ಕಾರಣ ಅನೇಕ ರೀತಿಯ ನಿಮಗೆ ಏರುಪೇರುಗಳು ಕಾಡ್ಬೋದು. ವ್ಯಾಪಾರ ಉದ್ಯಮದಲ್ಲಿ ಸಂಕಷ್ಟ ಬರುವಂಥದ್ದು, ಮಿತ್ರರಲ್ಲಿ, ಬಂಧುಗಳಲ್ಲಿ ಅಕಾಲವಾದ ಏನಾದರೂ ನಿಮಗೆ ತೊಂದರೆಗಳು ಬರುವಂಥದ್ದು ಇರುತ್ತೆ. ಹಾಗಾಗಿ ಬಂಧುಗಳಲ್ಲಿ, ಮಿತ್ರರಲ್ಲಿ, ಮಾತಿನಲ್ಲಿ, ನಡವಳಿಕೆಯಲ್ಲಿ, ಚಟುವಟಿಕೆಗಳಲ್ಲಿ ಈ ತಿಂಗಳಲ್ಲಿ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕಾದಂಥ ಅವಶ್ಯಕತೆ ಇರುತ್ತೆ. ಇನ್ನು ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುವಂಥದ್ದು 16 ದಿನಾಂಕಗಳು ಸಿಗ್ತವೆ. 16 ದಿನಗಳಲ್ಲಿ ಚಂದ್ರ ಅನುಗ್ರಹಕ್ಕೆ ಅನುಗುಣವಾಗಿ ನೀವು ನಿಮ್ಮ ಒಂದು ಫಲಗಳನ್ನು ನೀವು ಅಲ್ಲಿ ಅನ್ವಯ ಮಾಡಿಕೊಳ್ಬೋದು. ವ್ಯಾಪಾರ, ಉದ್ಯಮ ಚಟುವಟಿಕೆಗಳಿಗೆ ಚಂದ್ರಾನುಕೂಲ ನಿಮಗೆ ಬಹಳವಾಗಿ ಉತ್ತಮವಾಗಿರೋ ಕಾರಣ ಕೆಲವೊಮ್ಮೆ ನಿಮಗೆ ಈ ಇತರ ಗ್ರಹಗಳಿಂದ ಆಗುವಂಥ ಅಡ್ಡ ಪರಿಣಾಮಗಳು ಅಲ್ಲಿ ನಿವಾರಣೆಗೆ ಉತ್ತಮ ಪರಿಣಾಮಗಳಷ್ಟ ಬರುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಅಲ್ಲಿ 1, 2, 5 ಆಗಸ್ಟ್ 1, 2, 5, 6, 9, 10, 15, 16, 17, 18, 19, 25, 26, 27, 28, 29 ಇಷ್ಟು ದಿನಗಳಲ್ಲಿ ನಿಮಗೆ ಚಂದ್ರಾನುಕೂಲ ಇರುವಂತಹ ಒಂದು ವಿಶೇಷವಾದ ಸೌಭಾಗ್ಯ ಇರುತ್ತೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಆಗಸ್ಟಲ್ಲಿ ಬಳಸುವಂಥ ಬಣ್ಣ, ತಿಂಗಳ ಪೂರ್ತಿ ಬಳಸುವಂಥದ್ದು ನೀವು ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ 9ನ ತಿಂಗಳ ಪೂರ್ತಿ ಬಳಸಿ. ಮಂಗಳ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ. ಇನ್ನು ಗ್ರೇ ಅಥವಾ ಬೂದು ಬಣ್ಣ ರಾಹು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ. ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ 4ನ ತಿಂಗಳ ಪೂರ್ತಿ ಬಳಸುವಂಥದ್ದು. ಇನ್ನು ಬುಧನು ನಿಮಗೆ ಈ ಆಗಸ್ಟ್ 5ರಿಂದ 22ರವರೆಗೂ ಆತ ನಿಮಗೆ ಲಾಭದಾಯಕವಾಗಿದ್ದಾನೆ. ಹಾಗಾಗಿ ಆಗಸ್ಟ್ 5ರಿಂದ 22ರವರೆಗೆ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5ಅನ್ನು ಬಳಸಿಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲದ 16 ದಿನಗಳನ್ನು ಆಗಲೇ ಹೇಳಿದ್ದೇನೆ. ಆ ದಿನಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ಅನ್ನು ಬಳಸ್ಬೋದಾಗಿದೆ. ನಿಮಗೆ ಇರತಕ್ಕಂತಹ ಗ್ರಹಗಳ ವೈರುಧ್ಯ ಆಗಲೇ ಹೇಳಿದ್ದೇನೆ, 5-6 ಗ್ರಹಗಳ ವೈರುಧ್ಯ ಇರುತ್ತೆ. ಆ ದೋಷಗಳ ನಿವಾರಣೆಗೆ ನೀವು ಯಥಾಶಕ್ತಿ ಗಣೇಶ, ಸುಬ್ರಹ್ಮಣ್ಯ, ಶಿವ, ವಿಷ್ಣು ಅಥವಾ ನಾರಾಯಣ, ಗುರು ದತ್ತಾತ್ರೇಯ ಅಥವಾ ನಿಮ್ಮ ಕುಲಗುರುಗಳು, ದೇವಿ ಅಥವಾ ಅದೇ ಅಮ್ಮನವರ ಶಕ್ತಿ ಸ್ವರೂಪವನ್ನು ಅಥವಾ ನವಗ್ರಹಗಳ ಸ್ವರೂಪವನ್ನು, ನರಸಿಂಹಸ್ವಾಮಿ, ಕಾಲಭೈರೇಶ್ವರ, ವೀರಭದ್ರೇಶ್ವರ, ಮುನೇಶ್ವರ ಮುಂತಾದ ಶಕ್ತಿ ಸ್ವರೂಪಗಳನ್ನಾಗಲಿ ಅಥವಾ ನಿಮ್ಮ ಗ್ರಾಮ ದೇವಿಯನ್ನು, ಗ್ರಾಮ ದೇವತೆಯನ್ನು ನೀವು ಅನುಷ್ಠಾನ ಮಾಡೋದಾಗಲಿ, ನವಗ್ರಹಗಳ ಸ್ತೋತ್ರ ಅಥವಾ ಇನ್ನಿತರದ ಗ್ರಹಗಳ ಅಷ್ಟೋತ್ತರ, ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡೋದ್ರಿಂದಲೂ, ತಕ್ಕ ಮಟ್ಟಿನ ದಾನ ಧರ್ಮಗಳನ್ನು ಮಾಡೋದ್ರಿಂದಲೂ, ಹನುಮಾನ್ ಮತ್ತು ಆಂಜನೇಯ ಸ್ವಾಮಿ ಸಾಡೆ ಸಾತಿಯ ವಿಮೋಚನೆಗಾಗಿ ಹನುಮಾನ್ ಚಾಲಿಸ, ಹನುಮಾನ್ ಭಕ್ತಿ, ಹನುಮಾನ್ ಅಷ್ಟೋತ್ತರ ಜೊತೆಗೆ ದಾನ ಧರ್ಮಾದಿಗಳನ್ನು ಶನಿವಾರದಿಂದ ಮಾಡೋದು, ಅಕ್ಷತ ಪ್ರದಕ್ಷಿಣೆಗಳನ್ನು ಶನಿವಾರದಿಂದ ಮಾಡೋದ್ರಿಂದ ನಿಮ್ಮ ದೋಷವನ್ನು ಕಳ್ಕೊಳ್ಬೋದು. ಎಲ್ಲ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಆಯುರ್ವೇದ ಶೇಖರ್ ಜಯಲ ಬಳಸಿದ್ದಾಗಲೇ ವಾಹಿನಿಯನ್ನು ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.